ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಂದು ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿಯಾಗಿ ನೋಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟು ಇದಕ್ಕೆ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ತಿನ್ನೋದಾದರೆ ಕಮ್ಮಿ ಇಟ್ಕೊಳ್ಳಿ. ಮೊದಲದಾಗಿ ಇಲ್ಲಿ ನಾವು ಕಡಲೆ ಬೀಜ ಅಂದರೆ ಶೇಂಗಾ ಬೀಜನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕೆಂಪು ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ನಾವು ಚಿತ್ರಾನ್ನಕ್ಕಾಗಲಿ ಯಾವುದಕ್ಕಾಗಲಿ ಶೇಂಗಾ ಯೂಸ್ ಮಾಡುವಾಗ ಸಾಸಿವೆ ಎಲ್ಲ ಹಾಕಿದ ಮೇಲೆ ಕಡಲೆ ಬೀಜ ಹಾಕೋಕ್ಕೆ ಹೋಗಬಾರ್ದು. ಮುಂಚೆನೇ ಫಸ್ಟ್ ಅದನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬೇಕಂದ್ರೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಫ್ರೈ ಆಗೋಷ್ಟೊತ್ತಿಗೆ ಸಾಸಿವೆ ಸೀದೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಇದನ್ನು ಫ್ರೈ ಮಾಡ್ಕೊಂಡು ಈ ರೀತಿಯಾಗಿ ಸೈಡಲ್ಲಿ ತಳ್ಳಿಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಸಾಸಿವೆ ಸಿಡಿಬೇಕು. ಜೊತೆಗೆ ಉದ್ದಿನಬೇಳೆ ಲೈಟಾಗಿ ಫ್ರೈ ಆಗಬೇಕು. ನಾವು ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ 4 ಹಸಿಮೆಣ್ಸಿಕಾಯಿನ ಹಾಕ್ಕೊತಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋದಾದ್ರೆ ಒಂದು 5-6 ಹಾಕ್ಕೊಳ್ಳಿ. ನಾವು ಕಮ್ಮಿ ತಿನ್ನೋದ್ರಿಂದ ಒಂದು 4 ಹಾಕ್ಕೊತಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಶೇಂಗಾ ಈ ಕಲರ್ ಬಂದಿದ್ರೆ ಸಾಕು. ಇದಕ್ಕೆ ಮೇಲೆ ಫ್ರೈ ಆಗಿದ್ದರೆ ಸೀದೋಗ್ಬಿಡುತ್ತೆ. ಈ ರೀತಿ ಕೆಂಪು ಕಲರ್ ಆದರೆ ಸಾಕು. ಇದನ್ನು ಲೈಟಾಗಿ ನಾವು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಸ್ವಲ್ಪ ಇಂಗುನೇ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದು ಸತಿ ಅಥವಾ ಮನೆಯಲ್ಲಿ ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು 3 ಈರುಳ್ಳಿನ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಈರುಳ್ಳಿ ಮತ್ತು ಎಲ್ಲನೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆಲ್ಮೋಸ್ಟು ಈ ಥರ ಮಾವಿನಕಾಯಿ ಚಿತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾವಿನಕಾಯಿ ಇಷ್ಟಪಡದಿರೋರು ಇರೋಲ್ಲ. ಮಾವಿನಕಾಯಿ ಇಷ್ಟಪಡೋರು ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನ ಇಷ್ಟಪಟ್ಟೇ ಬರ್ತಾರೆ. ಸೊ ಇದು ಸೀಸನ್ ಬಂದಾಗ ಮಾತ್ರ ನಾವು ಮಾಡ್ಕೊಳಕ್ಕೆ ಸಾಧ್ಯ. ಅದರಿಂದ ಮನೇಲಿ ಒಂದು ಸತಿ ಮಾಡಿ. ಈಗ ನಾವು ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ನಮ್ಮ ಮನೆಗೆ ರೈಸ್ ಉಪ್ಪು ಹಾಕೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ. ನೀವು ಸ್ವಲ್ಪ ಹಾಕ್ಕೊಳ್ಳಿ. ಇದು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ನೋಡಿ, ಇದನ್ನೊಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿರಬೇಕು. ಇದೊಂದು ನಿಮಿಷ ಅರಿಶಿನ ಪುಡಿ ಹಾಕಿದ್ದೀವಲ್ಲ, ಫ್ರೈ ಮಾಡ್ಕೊಬೇಕು. ಸೊ ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋದನ್ನು. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ನಾನೊಂದು ಮಾವಿನಕಾಯಿನ ತೊಳೆದ್ಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ. ಚಿಪ್ಪೆ ತೆಗೆದು ತುರಿಬೇಕು. ಸೊ 4 ಜನ ತಿನ್ನೋದಕ್ಕೆ ಒಂದು ಮ್ಯಾಂಗೋ ಯೂಸ್ ಮಾಡಿದ್ದೀನಿ. ತುಂಬ ಹಾಕಿದರೂ ಕೂಡ ತುಂಬ ಹುಳಿ ಆಗುತ್ತೆ, ಒಂದು ಸಾಕು. ಸೊ ನಾವು ಯಾವಾಗಲೂ ಇದನ್ನು ಮಾವಿನಕಾಯಿ ಚಿತ್ರಾನ್ನ ಮಾಡುವಾಗ ಸ್ಟವ್ ಆಫ್ ಮಾಡಿ ನಾವು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬಿಸಿಲೇ ಈ ರೀತಿಯಾಗಿ ಫ್ರೈ ಮಾಡಬೇಕು. ಇಲ್ಲಾಂದರೆ ನಾವು ಎಣ್ಣೆಲಿ ಹಾಕಿ ಫ್ಲೇಮಲ್ಲೇ ಫ್ರೈ ಮಾಡಿದರೆ ಹುಳಿ ಅಂಶ ಇರುತ್ತೆ, ಆದರೆ ಮಾವಿನಕಾಯಿ ಫ್ಲೇವರು ಸಿಗಲ್ಲ. ಸೊ ಅದರಿಂದ ಸ್ಟವ್ ಆಫ್ ಮಾಡಿ ಬಿಸಿಲೇ ನಾವು ಈ ಥರ ಮಾಡ್ಕೊಬೇಕು. ನೋಡಿ, ಗೊಜ್ಜು ಸೂಪರಾಗಿ ರೆಡಿಯಾಗಿದೆ. ಇದಕ್ಕೆ ನಾವು ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೈಟು ಉಳಿದಿರೋ ಅನ್ನದಲ್ಲಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು 4 ಜನ ತಿನ್ನೋಷ್ಟು ರೈಸ್ನ ಹಾಕ್ತಿದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಡೋಣ. ಅನ್ನ ವೈಟ್ ಇಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಸೂಪರಾಗಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.